ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಡೆ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ನಿನ್ನೆ ನಡೆದಂತಹ G7 ಶೃಂಗಸಭೆಯಿಂದಲೇ ಅರ್ಧಕ್ಕೆ ಹೊರ ಬರ್ತಾರೆ ಅಂದ್ರೆ ಯಾವ ರೀತಿಯ ಬೆಳವಣಿಗೆ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕದನ ವಿರಾಮ ಅಲ್ಲ, ಬದಲಾಗಿ ದೊಡ್ಡ ಬೆಳವಣಿಗೆ. ಇರಾನ್ಗೆ ಮತ್ತೊಂದು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಸರ್ವೋಚ್ಚ ನಾಯಕನಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಷರತ್ತು ಬದ್ಧ ಶರಣಾಗತಿಯಾಗದೆ ಬೇರೆ ದಾರಿಯಂತೂ ಇರಾನ್ಗೆ ಇಲ್ಲ ಅಂತ ಅಲ್ಲಿನ ಮುಖ್ಯಸ್ಥರಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ. ಸ್ವಯಂ ಘೋಷಿತ ನಾಯಕ ಎಲ್ಲಿದ್ದಾನೆ ಅನ್ನೋದು ಗೊತ್ತು, ಆ ಸ್ಥಳ ಪತ್ತೆ ಮಾಡೋದು ಕೂಡ ಈಸಿ ನಮಗೆ. ಅವನು ನಮಗೆ ಅತ್ಯಂತ ಸರಳವಾಗಿರುವ ಗುರಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವನನ್ನ ಹಿಡಿಯೋದು ಕೊಲ್ಲೋದು ನಮ್ಮ ಉದ್ದೇಶ ಅಲ್ಲ, ಬದಲಾಗಿ ಆತನೇ ಬಂದು ಶರಣಾಗಬೇಕು. ನಾಗರಿಕರ ಮೇಲೆ ಸುಮ್ಮನೆ ದಾಳಿ ಆಗ್ತಾ ಇದೆ, ನಾಗರಿಕರನ್ನ ಇಲ್ಲಿ ಬಲಿ ಪಡೆದುಕೊಳ್ಳಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿ ನಮ್ಮ ಟಾರ್ಗೆಟ್ ಇರೋದು ಆ ಇರಾನ್ನ ಮುಖ್ಯಸ್ಥ. ಹಾಗಾಗಿ ಆತ ಎಲ್ಲಿದ್ದಾನೆ, ಆತನನ್ನ ರೀಚ್ ಆಗೋದು ನಮಗೆ ಈಸಿ ಕೆಲಸ. ಬಟ್ ನಮ್ಮ ಉದ್ದೇಶ ಆತನನ್ನ ಕೊಲ್ಲುವುದು ಅಲ್ಲ ಅನ್ನುವಂತಹ ವಿಚಾರವನ್ನ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲಿಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಒಂದ್ ಕಡೆ ಇಸ್ರೇಲ್ ಟಾರ್ಗೆಟ್ ಇರೋದು ಕೂಡ ಇರಾನ್ನ ಮುಖ್ಯಸ್ಥ, ಅಮೆರಿಕ ಅಧ್ಯಕ್ಷ ಕೊಡೋದು ಕೂಡ ಇರಾನ್ನ ಮುಖ್ಯಸ್ಥರಿಗೆ ವಾರ್ನಿಂಗ್. ಬಟ್ ಈ ಮುಖ್ಯಸ್ಥನ ಎಡಗೈ ಬಲಗೈ ಅಂತ ಹೇಳ್ಕೊಳ್ತಾ ಇದ್ದಂತ ಇಬ್ಬರು ನಾಯಕರನ್ನ ಕೂಡ ಇಸ್ರೇಲ್ ಹೊಡೆದು ಹಾಕಿದೆ ಅಂತ ಅಲ್ಲಿನ ಸೇನಾ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ ಜಸ್ಟ್ 5 ರಿಂದ 6 ದಿನಗಳಲ್ಲೇ ಇಸ್ರೇಲ್ ಆ ಮುಖ್ಯಸ್ಥರನ್ನ ಹೊಡೆದುರುಳಿಸಿದೆ ಅನ್ನುವಂತಹ ವಿಚಾರವನ್ನ ಕೂಡ ಗಮನಿಸಬೇಕು. ಅಲ್ಲಿನ ಮುಖ್ಯಸ್ಥರಿಗೆ ಅತ್ಯಾಪ್ತರು. ಬಟ್ ಈಗ ಅಲ್ಲಿಗಾದ್ರೂ ಅಲ್ಲಿ ಮುಖ್ಯಸ್ಥ ಬಂದು ಶರಣಾಗ್ತಾನ, ಒಪ್ಪಂದಗಳಿಗೆ ಸಹಿ ಹಾಕ್ತಾನ? ಷರತ್ತುಬದ್ಧ ಒಪ್ಪಂದಗಳಿಗೆ ಸಹಿ ಹಾಕದೆ ಬೇರೆ ದಾರಿನೇ ಇಲ್ಲ ಅಂದ್ರೆ ಏನರ್ಥ? ಇದಕ್ಕೆ ಇರಾನ್ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಸದ್ಯ ಇದೆಯಾ? ಖಂಡಿತ ಇಲ್ಲ. ಸೊ ದಾಳಿಯನ್ನ ನಿರಂತರವಾಗಿ ಈ ಕಡೆ ಇರಾನ್ ಕೂಡ ಮುಂದುವರಿಸ್ತಾ ಇದೆ. ಅಮೆರಿಕ ಎಚ್ಚರಿಕೆಗೂ ಕೂಡ ಬಗ್ತಾ ಇಲ್ಲ, ಇಸ್ರೇಲ್ನ ದಾಳಿಗೂ ಕೂಡ ಹೆದರ್ತಾ ಇಲ್ಲ. ಬದಲಾಗಿ ಅಪುಟ್ಟ ರಾಷ್ಟ್ರ ಪದೇ ಪದೇ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇರುವಂತಹ ಇಸ್ರೇಲ್ ವಿರುದ್ಧನೇ ತನ್ನ ವಾರ್ ಅನ್ನ ಮುಂದುವರಿಸ್ತಾ ಇರೋದು ಗಮನಿಸಬೇಕಾಗಿರುವಂತಹ ವಿಚಾರ.